ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಂಗನ ಕಾಯಿಲೆ ಕುರಿತು ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಧಿಕಾರಿಗಳ ಸಭೆ. ಈ ತನಕ ತಾಲೂಕಿನಲ್ಲಿ ಕೆಎಫ್ಡಿ ಸೋಂಕು ಪತ್ತೆಯಾಗಿಲ್ಲ ಎಂದ ವೀರೇಶ್ ಕುಮಾರ್. ತಾಲೂಕಿನಲ್ಲಿ 30 ಮಂಗ ಸತ್ತಿದೆ, ಕೆಎಫ್ಡಿ ಸೋಂಕಿಲ್ಲ ಎಂದ ಡಾಕ್ಟರ್ ಹರ್ಷವರ್ಧನ್. ಡಿಸೆಂಬರ್ 23-24 ಜೂನಿಯರ್ ಕಾಲೇಜ್ ಸುವರ್ಣ ಸಂಭ್ರಮ ಆಹ್ವಾನ ಪತ್ರಿಕೆ ಬಿಡುಗಡೆ. ಸುವರ್ಣ ಸಂಭ್ರಮ 2 ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಇಂದೂಧರ್ ಸತ್ಯನಾರಾಯಣ್ ಮನವಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ಮಂಗನ ಕಾಯಿಲೆಗೆ ಸಂಬಂಧಪಟ್ಟಂತೆ ಈ ತನಕ 274 ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಿದ್ದು, ಈ ತನಕ ಯಾವುದೇ ಸೋಂಕು ಕಂಡುಬಂದಿಲ್ಲ. ಹೊಸನಗರ ತಾಲೂಕಿನಲ್ಲಿ 169 ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಿದ್ದು 8 ಪ್ರಕರಣ ಪತ್ತೆಯಾಗಿದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಿಳಿಸಿದರು. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಕೆಎಫ್ಡಿ ಮತ್ತು ಪಲ್ಸ್ ಪೋಲಿಯೋ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಡಾಕ್ಟರ್ ಹರ್ಷವರ್ಧನ್ ಮಾತನಾಡಿದರು. ತಹಶೀಲ್ದಾರ್ ರಶ್ಮಿ ಜೆಎಚ್, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ, ಡಾಕ್ಟರ್ ರವೀಂದ್ರ, ಡಾಕ್ಟರ್ ನಾಗರಾಜ್ ನಾಯ್ಕ್, ಡಾಕ್ಟರ್ ಸುರೇಶ್, ದೇವರಾಜ್, ರಮೇಶ್ ಟಿಪಿ, ಅರಣ್ಯ ಇಲಾಖೆ, ಪಶುಪಾಲನಾ ಇಲಾಖೆ, ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ನಮಸ್ಕಾರ. ಇವತ್ತು ನಾವು ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ನ ಚಾಲನೆಯನ್ನು ಕೊಡ್ತಕ್ಕಂಥ ದಿವಸ, ಮತ್ತು ಈ ಮಂಗನ ಕಾಯಿಲೆ ವಿಚಾರವಾಗಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೆಲ್ಲರೂ ಸೇರಿ ನಮ್ಮ ಉಪವಿಭಾಗ ವ್ಯಾಪ್ತಿನಲ್ಲಿ ಸಭೆಯನ್ನು ಕರೆದಿದ್ವಿ. ಇದರ ಮುಂಜಾಗ್ರತೆ ದೃಷ್ಟಿಯಿಂದ ನಮ್ಮ ಹಿರಿಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಹರ್ಷವರ್ಧನ್ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಇಒ ಅವರು ಮತ್ತು ತಹಸೀಲ್ದಾರ್ ಅವರು ಜೊತೆಗೆ ಇತರ PDOಗಳು ಮತ್ತು ನಮ್ಮ ಮೆಡಿಕಲ್ ಆಫೀಸರ್ಸು, ಇತರೆ ARTO ಅವರು ಮತ್ತು ನಮ್ಮ BO ಅವರು, CDPO ಅವರು, ಜೊತೆಗೆ ವೆಟರ್ನರಿ ಡಾಕ್ಟರ್ಸ್ನ ಎಲ್ಲರನ್ನೂ ಸೇರಿಕೊಂಡು ನಾವು ಇವತ್ತು ಸಭೆ ಮಾಡಿದ್ದೀವಿ. ಈ ಪಲ್ಸ್ ಪೋಲಿಯೋ ಚಾಲನೆ ಅಂತರೂ ನಾವು ಇವಾಗ ಕೊಡ್ತೀವಿ. 5 ವರ್ಷದ ಒಳಗಡೆ ಮಕ್ಕಳು ಎಲ್ರಿಗೂ ಕೂಡ ಈಗ ಓರಲ್ ವ್ಯಾಕ್ಸಿನ್ನ 2 ಹನಿ ಪೋಲಿಯೋ ಹನಿನ ಹಾಕೋದ್ರಿಂದ ಆ ಮಕ್ಕಳಿಗೆ ಅಂಗವೈಫಲ್ಯ ಮತ್ತು ಇನ್ನಿತರನ ಮಾರಣಾಂತಿಕ ಕಾಯಿಲೆಗಳಿಂದ ಹೊರಬರಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಮೀರಿ ಈಗ ನಾವು ಏನು ಮಂಗನ ಕಾಯಿಲೆದು ಮಾಡ್ತಾ ಇದ್ದೀವಿ. ಈಗ ನಿನ್ನೆ 12ನೇ ತಾರೀಕು ಈ ಹಿಂದೆನೇ ನಮಗೆ ಇದು ಬಂದಿದೆ, ಏನು ಸುತ್ತೋಲೆಗಳು ಬಂದಿದೆ, ಸರ್ಕಾರದಿಂದ ಮಾರ್ಗಸೂಚಿಗಳು ಬಂದಿದೆ. ಆ ಮಾರ್ಗಸೂಚಿಗಳ ಪ್ರಕಾರ ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಇವತ್ತೆಲ್ಲ ಅಧಿಕಾರಿಗಳ ಜೊತೆ ಸೇರಿ ಚರ್ಚೆ ಮಾಡಿದ್ದೀವಿ. ಈಗ ಇಲ್ಲಿ ತನಕ ನಮ್ಮ ಸಾಗರ ತಾಲೂಕಿನ ವ್ಯಾಪ್ತಿನಲ್ಲಿ ಸುಮಾರು 274 ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅದೃಷ್ಟವಶಾತ್ ಯಾವುದೋ ಒಂದು ಪಾಸಿಟಿವ್ ಬಂದಿಲ್ಲ. ಅದೇ ನಮ್ಮ ಹೊಸನಗರ ವ್ಯಾಪ್ತಿನಲ್ಲಿ ಸುಮಾರು 169 ಸ್ಯಾಂಪಲ್ಗಳನ್ನ ಟೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 8 ಪಾಸಿಟಿವ್ ಬಂದಿದೆ. ಅದರಲ್ಲಿ ಈಗ ನಮ್ಗೆ ಹೇಳಿದ್ದಾರೆ ನಮ್ಮ ಸೋನಾಲೆ PHC ವ್ಯಾಪ್ತಿನಲ್ಲಿ ಸುಮಾರು ಜಾಸ್ತಿ ಆಗಿದೆ. ಅದನ್ನು ನಾವು ಹಾಟ್ಸ್ಪಾಟ್ ಅಂತ ಪರಿಗಣನೆ ಮಾಡಿ ಈಗ ಜನವರಿಯಿಂದ ಇಲ್ಲಿವರೆಗೂ, ಬಟ್ ನಮ್ಮ ಸೀಸನಿಗೆ ಸಂಬಂಧಪಟ್ಟಂಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರಿಗೆ ಸಂಬಂಧಪಟ್ಟಂಗೆ 30 ಮಂಗಗಳು ಡೆತ್ ಆಗಿದೆ ಸಾಗರ ತಾಲೂಕಲ್ಲಿ. ರಿಪೋರ್ಟ್ ಏನಿದೆ ಸರ್? ರಿಪೋರ್ಟು 3ನೇ ತಾರೀಕು ಡಿಸೆಂಬರ್ 3ರವರೆಗೂ ಏನಿದೆ ಎಲ್ಲ ನೆಗೆಟಿವ್ ಇದೆ. 3 ಆದ ಮೇಲೆ ಕಳಿಸಿರೋದು ಬರುತ್ತೆ. ಮೋಸ್ಟ್ಲಿ ಈ ವೀಕಲ್ಲಿ ಬರುತ್ತೆ, ಈ ಬುಧವಾರದೊಳಗೆ ಬರುತ್ತೆ. ಆ ಪೇಷಂಟ್ ಎಷ್ಟು ಜನ ಅಡ್ಮಿಟ್ ಆಗಿದೆ ಸರ್? ಏನಾದರೂ ಪಾಸಿಟಿವ್ ಯಾವುದೂ ಬಂದಿಲ್ಲ ಸಾಗರ ತಾಲೂಕಿಂದ. ಹೊಸನಗರದ್ದು ಎಲ್ಲರೂ ಆರಾಮಿದ್ದಾರೆ. ಟೋಟಲ್ ನಮ್ಮದು 11 ಪಾಸಿಟಿವ್ ಇರೋದು ಥ್ರೋಟ್ ಸ್ಟೇಟು. ಸೊ ಅದರಲ್ಲಿ 10 ನಮ್ಮವು, ಅಂದರೆ ಶಿವಮೊಗ್ಗ ಡಿಸ್ಟಿಕ್ಕಿಂದು. ಅದರಲ್ಲಿ 8 ಹೊಸನಗರ ತಾಲೂಕಿಂದು. 8ರಲ್ಲಿ 2 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 6 ಜನ ಅಡ್ಮಿಟೆಡ್ ಇದ್ದಾರೆ. ಅದರಲ್ಲಿ ಯಾವ ಗ್ರಾಮದವ್ರು ಸರ್? ಅದು ಎಲ್ಲವೂ ಸೋನ್ಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಬಿಲ್ಲೋಡಿ ಗ್ರಾಮದವರು 6 ಇದೆ, 7 ಸೋನ್ಲೆ ಗ್ರಾಮದಿಂದ 1 ಇದೆ. ಇನ್ನು 2 ಅರಳುಸುರುಳಿ ಏರಿಯಾ PHC ವ್ಯಾಪ್ತಿಯಲ್ಲಿ 2 ಬಂದಿದೆ. ಸೊ ಅವು ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಶಾಶ್ವತ ನೆನಪಿನ ಕಾರ್ಯಕ್ರಮವಾಗಬೇಕು. ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳು ಸಹಸ್ರ ಸಂಖ್ಯೆಯಲ್ಲಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದೂಧರ್ ಬೇಸೂರು ತಿಳಿಸಿದರು. ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಅವರು ಮಾತನಾಡುತ್ತಿದ್ದರು. ಪ್ರಾಚಾರ್ಯ KC ಸತ್ಯನಾರಾಯಣ್ ಮಾತನಾಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಲೋಕೇಶ್, ಬಸವರಾಜ್, ಭವ್ಯ ಕೃಷ್ಣಮೂರ್ತಿ, ಕಾಲೇಜಿನ ಉಪನ್ಯಾಸಕ ವರ್ಗದವರು ಹಾಜರಿದ್ದರು. ಕಾಲೇಜಿನ ಸುವರ್ಣ ಮಹೋತ್ಸವವನ್ನು ಜೋರಾಗಿ ಮಾಡಬೇಕು ಅಂತ ಹೇಳಿ ಅವರ
ಒಂದು ಏನು ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನಾವು CDC ಅವರೆಲ್ಲ ಸೇರಿ ನಮ್ಮ ಲೆಕ್ಚರ್ಸು ಮತ್ತು ಪ್ರಿನ್ಸಿಪಾಲ್ ಅವರ ಮನಸ್ಸನ್ನು ಒಲಿಸಿ ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದೀವಿ. ಸುಮಾರು 50 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ರಿಪೇರಿ, ಶೌಚಾಲಯ, ರೂಮ್ಗಳು ಮತ್ತು ಡೋರ್ಸ್ಗಳು ಎಲ್ಲದೂ ಕೂಡ ಬಿರ್ಸಿದ ಕೆಲಸ ನಡೀತಾ ಇದೆ. ಪೇಂಟು ಅದೇ ರೀತಿ ಈಗ ತಾನೇ ನಾಳೆ 23ನೇ ತಾರೀಕು ಕೂಡ ಒಂದು 5 ರೂಮ್ಗಳು ಕೂಡ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 95 ಲಕ್ಷ ರೂಪಾಯಿದು 5 ರೂಮ್ಗಳು ಕೂಡ ಆಗಿದೆ. ಈಗ ಅದು ಕೂಡ ನಾಡಿದ್ದು ಮಧು ಬಂಗಾರಪ್ಪನವರು ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರ ಕೈಯಲ್ಲಿ ಕೂಡ ಅದರ ಉದ್ಘಾಟನೆ ಕೂಡ ಮಾಡಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು 24ನೇ ತಾರೀಕು ನಮ್ಮ ರಾಜೇಶ್ ಕೃಷ್ಣನ್, ಯಾಕೆಂದರೆ ನಮ್ಮ ಕಾಲೇಜಿನ ಸ್ಟೂಡೆಂಟು, ಹಳೆಯ ವಿದ್ಯಾರ್ಥಿಗಳು ಅವರೆಲ್ಲರ ಸಮ್ಮುಖದಲ್ಲಿ ಡ್ಯಾನ್ಸ್ಗಳಿರುತ್ತೆ, ನೃತ್ಯಗಳಿರುತ್ತೆ. ಅದರಲ್ಲೂ ಅದೆಲ್ಲ ಮುಗಿದ ನಂತರದಲ್ಲಿ 24ನೇ ತಾರೀಕು ಸಂಜೆ 7 ಗಂಟೆಯಿಂದ 12 ಗಂಟೆಯವರೆಗೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಅದು ದಯಮಾಡಿ ಸಾಗರದ ಎಲ್ಲ ಮಹಾನಗರ ಒಂದು ಜೂನಿಯರ್ ಕಾಲೇಜು 50ನೇ ವರ್ಷದ ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮದ ಒಂದು ನಮ್ಮ ಇನ್ವಿಟೇಷನ್ ಅನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ನಾವು ಇವತ್ತು ನಮ್ಮ ಎಲ್ಲರ ಜೊತೆಗೆ ಒಂದು ಸಂವಾದ ಟೈಪು ಚರ್ಚೆಯನ್ನು ಮಾಡಿ ಏನು ನಮ್ಮ 50 ವರ್ಷದ ಸುವರ್ಣ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯವನ್ನು ಇಡೀ ಎಲ್ಲ ಜನರಿಗೆ ಸಂದೇಶವಾಗಿ ತಮ್ಮ ಮುಖಾಂತರವಾಗಿ ತಿಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸುಮಾರು 72ರಲ್ಲಿ ಈ ಸಂಸ್ಥೆ ಒಂದು ಆಗಿರ್ತಕ್ಕಂಥದ್ದು. ಅಲ್ಲಿಂದ ಸುಮಾರು ಇಲ್ಲಿಗೆ 53 ವರ್ಷಗಳ ಸತತವಾಗಿ ನಡ್ಕೊ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಸುಮಾರು ನಮ್ಮಲ್ಲಿ 55ರಿಂದ 60 ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಓದಿ ಪಾಸಾಗಿ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಇವತ್ತು ಅವರು ಇದ್ದಾರೆ. ಹಾಗಾಗಿ ಇನ್ನು ಉಳಿದಂಥ ಮುಂದಿನ ಮಕ್ಕಳಿಗೂ ಕೂಡ ಒಂದು ಸಂಕೇತವಾಗಬೇಕು. ಈ ಕಾಲೇಜು ಜೂನಿಯರ್ ಕಾಲೇಜು ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆಯ ಸಂದೇಶ ಬರಬೇಕು ಅಂತೇಳಿ ನಾವು ಇಡೀ ಕರ್ನಾಟಕದಲ್ಲೂ ಕೂಡ ಇವತ್ತು ಎಜುಕೇಷನ್ ನಾನು KC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಾಗರದ ಪ್ರಾಚಾರ್ಯರು. ಈ ಒಂದು ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಶ್ರೀಯುತ ಗೋಪಾಲಕೃಷ್ಣ ಬೇಲೂರಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ CPC ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಉಪಾಧ್ಯಕ್ಷರಾದ ಶ್ರೀಯುತ ಇಂದೂರಗೌಡರು ನೇತೃತ್ವ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ನಾನು ಮಾಧ್ಯಮದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಿದ್ದಾರೆ. ನಾವೀಗ ಭಾಳ ಕಡಿಮೆ ಟೈಮಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇರೋದು. ದಯವಿಟ್ಟು ಅವರಿಗೆ ಸುದ್ದಿಯನ್ನು ಮುಡಿಸಬೇಕು. ಮತ್ತು ನಮ್ಮ ಕಾಲೇಜಲ್ಲಿ ಓದಿ ಬೇರೆ ಕಡೆ ಇರುವಂಥ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಇರ್ಬೋದು, ಈಗ ಇರ್ಬೋದು, ಏನಾದರೂ ವಿಶೇಷ ಸಾಧನೆ ಏನಾದರೂ ಮಾಡಿದರೆ ಅವ್ರು ನಮ್ಗೆ ಹೆಸರು ಬರ್ತಾ ಇದ್ದಾವೆ. ನಿಮಗೆ ಗೊತ್ತಿರುವಂಥ ಯಾವುದೇ ವ್ಯಕ್ತಿ ಇದ್ರೂ ನಮ್ಗೆ ತಿಳಿಸಿದರೆ ನಾವು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮತ್ತು ಅವತ್ತು ಮೊದಲನೇ ದಿನ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.